ಓಂ ಶಾಂತಿ. ಅವ್ಯಕ್ತ ಮುರಳಿ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 28/9/1969. ಬಾಬಾ ಹೇಳ್ತಾರೆ, ಪೂರೆ ಕೋರ್ಸ್ ಕಾ ಸಾರ್ ಕಥನಿ ಕರ್ನಿ ಏಕ ಕರೋ. ಪೂರ್ತಿ ಕೋರ್ಸ್ನ ಸಾರ ಹೇಳೋದು ಮಾಡೋದು ಒಂದು ಮಾಡಿ. किस रूप में मुलाकात कर रहे हो? अव्यक्त रूप से, व स्नेह रूप से, व ಶಕ್ತಿ ರೂಪ से. ಯಾವ ರೂಪದಲ್ಲಿ ಸಂಭಾಷಣೆ ಮಾಡ್ತಾ ಇದ್ದೀರಾ ಬಾಬಾನ ಜೊತೆ? ಅವ್ಯಕ್ತ ರೂಪದಲ್ಲೋ ಅಥವಾ ಸ್ನೇಹ ರೂಪದಿಂದಲೋ ಅಥವಾ ಶಕ್ತಿ ರೂಪದಿಂದಲೋ? बाप रूप से तो मुलाकात कर ही रहे हो, लेकिन स्नेह रूप में व ಶಕ್ತಿ ರೂಪ में व ಅವ್ಯಕ್ತ ರೂಪ में. ಬಾಬಾ ಹೇಳ್ತಾರೆ, ತಂದೆಯ ರೂಪದಿಂದ ಅಂತೂ ಸಂಭಾಷಣೆ ಮಾಡ್ತಾ ಇರ್ತೀರ, ಆದರೆ ಸ್ನೇಹ ರೂಪದಲ್ಲಿ ಮತ್ತು ಶಕ್ತಿ ರೂಪದಲ್ಲಿ ಅಥವಾ ಅವ್ಯಕ್ತ ರೂಪದಲ್ಲೋ ವರ್ತಮಾನ ಯಾವ ವಿಶೇಷ ರೂಪವಿದೆ? ಪೂರ್ತಿ ದಿನದಲ್ಲಿ ಈ ಮೂರು ರೂಪಗಳಿಂದ ಹೆಚ್ಚು ಯಾವ ರೂಪ ಇರುತ್ತೆ? ಈ ಮೂರರಲ್ಲಿ ಶ್ರೇಷ್ಠ ಯಾವುದು? ಆಗ ಪ್ರತಿಯೊಬ್ಬರು ತಮ್ಮ ತಮ್ಮ ಸಮಾಚಾರವನ್ನು ಹೇಳಿದ್ರು. ಬಾಬಾ ಹೇಳ್ತಾರೆ, ಈಗ ಕೇವಲ ಪ್ರಶ್ನೆಗಳನ್ನ ಕೇಳಬೇಕು, ನಂತರ ಸ್ಪಷ್ಟ ಮಾಡಬೇಕು. अभी सबने जो एक्स्ट्रा ट्रेनिंग कोर्स लिया है, इसमें सब में सबसे पावरफुल पॉइंट कौन सी ली है जो पॉइंट्स विघ्नों को 1 सेकेंड में खत्म कर दे. ಬಾಬಾ ಹೇಳ್ತಾರೆ, ಈಗ ಎಲ್ಲರೂ ಎಕ್ಸ್ಟ್ರಾ ಟ್ರೈನಿಂಗ್ ಕೋರ್ಸ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಇದರಲ್ಲಿ ಎಲ್ಲದಕ್ಕಿಂತ ಶಕ್ತಿಶಾಲಿ ಪಾಯಿಂಟ್ ಯಾವುದಾಗಿದೆ? ಅದು ಆ ಒಂದು ಪಾಯಿಂಟು ಅನೇಕ ವಿಘ್ನಗಳನ್ನು ಒಂದು ಗಳಿಗೆಯಲ್ಲಿ ಸಮಾಪ್ತಿ ಮಾಡಬೇಕು. ಪ್ರತಿಯೊಬ್ಬರು ಭಿನ್ನ ಭಿನ್ನ ಪಾಯಿಂಟ್ಸ್ ಅಂತೂ ಹೇಳಿದ್ದೀರಾ. ಈಗ ಯಾರೆಲ್ಲ ಪಾಯಿಂಟ್ಸ್ ಅನ್ನ ಹೇಳಿದ್ದೀರಾ, ಅದು ಮತ್ತೆ ಅಂತಹವರೆಲ್ಲ ಮತ್ತೆ ತಮ್ಮ ಅನುಭವವನ್ನು ಬರೆದು ಕಳಿಸ್ಬೇಕು. ಪಾಯಿಂಟ್ಸ್ ಅನ್ನ ಯೂಸ್ ಮಾಡಿಕೊಳ್ಳುವುದರಿಂದ ಎಷ್ಟು ಸಮಯದಲ್ಲಿ ವಿಘ್ನಗಳು ದೂರ ಆಯಿತು ಅಂತ ಹೇಳಿ. ಹೀಗೆ ಯಾವುದಾದ್ರೂ ಔಷಧವನ್ನ ಉಪಯೋಗಿಸಿ ನೋಡ್ತಾರಲ್ವ ಮೊದಲೊಬ್ಬರು, ನಂತರ ಅನೇಕರಿಗೆ ಅದರ ಲಾಭ ಪಡೆಯುವುದರಲ್ಲಿ ಸಹಜ ಆಗತ್ತೆ. तो ये सब भिन्न भिन्न पॉइंट्स जो निकली हैं, उन सब का सार 2 शब्दों में याद रखो, जिसमें आपकी सब बातें आ जाए. ಬಾಬಾ ಹೇಳ್ತಾರೆ, ಇದೆಲ್ಲ ಭಿನ್ನ ಭಿನ್ನ ಪಾಯಿಂಟ್ಸ್ ಏನು ಬಂದಿದೆ ಅಲ್ವಾ, ಆ ಎಲ್ಲವುಗಳ ಸಾರ 2 ಶಬ್ದಗಳಲ್ಲಿ ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಎಲ್ಲ ವಿಷಯಗಳು ಬಂದ್ಬಿಡ್ಬೇಕು. ये जो अभी कोर्स किया है उसका मुख्य सार 2 अक्षरों में याद रखना कि जो कहते हैं वो करना है. ಬಾಬಾ ಹೇಳ್ತಾರೆ, ಏನೆಲ್ಲ ಈಗ ಕೋರ್ಸ್ ಮಾಡ್ಕೊಂಡಿದ್ದೀರಾ ಅದರ ಮುಖ್ಯ ಸಾರ 2 ಅಕ್ಷರಗಳಲ್ಲಿ ನೆನ್ಪಿಟ್ಕೊಳ್ಳಿ. ಏನು ಹೇಳುತ್ತೀರಾ ಅದನ್ನು ಮಾಡಬೇಕು. कहते हैं हम ब्रह्मा कुमारी हैं, हम बाप दादा के बच्चे, आज्ञाकारी हैं, मददगार हैं, जो भी बातें कहते हो वो प्रैक्टिकल करना है. ಹೇಳ್ತೀರಾ, ನಾವು ಬ್ರಹ್ಮ ಕುಮಾರಿಯರಿದ್ದೀವಿ, ಬಾಪ್ ದಾದಾರವರ ಮಕ್ಕಳು, ಆಜ್ಞಾಕಾರಿಗಳು, ಸಹಯೋಗಿಗಳು ಅಂತ ಹೇಳ್ತೀರಾ ಅಲ್ವಾ? ಏನೆಲ್ಲ ಹೇಳುತ್ತೀರಾ ಅದನ್ನು ಪ್ರಾಕ್ಟಿಕಲ್ ಅಲ್ಲಿ ಈಗ ಮಾಡಬೇಕಾಗಿದೆ. ಕೆಹನ ಅರ್ಥಾತ್ ಕರ್ಣ. ಬಾಬಾ ಹೇಳ್ತಾರೆ, ಹೇಳೋದು ಅಂದ್ರೆ ಅರ್ಥ ಮಾಡುವಂತಹದ್ದು. कहने और करने में अंतर नहीं हो, यही आपके कोर्स का सार है. कहते तो आप कई वर्षों से हो, विकार बुरी चीज है, औरों को भी सुनाते हो, लेकिन खुद गृहस्थ व्यवहार में घर गृहस्थी में न्यारे होकर नहीं चलते हो. ತಂದೆ ಹೇಳ್ತಾರೆ, ಅನೇಕ ವರ್ಷಗಳಿಂದ ನೀವು ಹೇಳುತ್ತಾ ಇದ್ದೀರಾ ವಿಕಾರಗಳು ಕೆಟ್ಟದ್ದು ಅಂತ ಹೇಳ್ಬಿಟ್ಟು ಬೇರೆಯವರಿಗೂ ಹೇಳ್ತೀರಾ, ಆದ್ರೆ ಸ್ವಯಂ ನೀವು ಮನೆ ಗೃಹಸ್ಥಿಯಲ್ಲಿ ಇರ್ತಾ ಭಿನ್ನರಾಗಿದ್ದು ನಡೆಯೋದಿಲ್ಲ. तो अपना ही कहना और करना बदल जाता है. ನೀವು ಹೇಳಿದ್ದೇ ಮಾಡುವುದರಲ್ಲಿ ಪರಿವರ್ತನೆ ಆಗ್ಬಿಡುತ್ತೆ, ಹೇಳಿದ್ದನ್ನ ಮಾಡೋದಿಲ್ಲ. इसलिए आज से यह बात याद रखो,
ಜೋ ಕಹೆಂಗೆ ಸೋ ಕರೆಂಗೆ. ಬಾಬಾ ಹೇಳ್ತಾರೆ, ಇಂದಿನಿಂದ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ನಾವೇನು ಹೇಳುತ್ತೀವಿ ಅದನ್ನು ಮೊದಲು ನಾವು ಮಾಡಬೇಕು. जो भी सोचते हो अथवा दुनिया को भी जो कहते हो वो करके दिखाना. सिर्फ कहना ही नहीं है, करना है. ಬಾಬಾ ಹೇಳ್ತಾರೆ, ಏನೆಲ್ಲ ಯೋಚಿಸ್ತೀರಾ ಅಥವಾ ಪ್ರಪಂಚದವರಿಗೆ ನೀವು ಹೇಳುತ್ತೀರಾ ಅದನ್ನ ಬರೀ ಹೇಳೋದಷ್ಟೇ ಅಲ್ಲ, ನೀವು ಮಾಡಿ ತೋರಿಸ್ಬೇಕು. अभी सर्विस जो रहा हुआ है कहने से नहीं होगा लेकिन अपनी करने से होगा. ಈಗ ಏನ್ ಸರ್ವಿಸ್ ಬಾಕಿ ಉಳ್ಕೊಂಡಿದೆ ಅದು ಬರೀ ಹೇಳುವುದರಿಂದ ಆಗಲ್ಲ, ಮಾಡುವುದರಿಂದ ಆಗತ್ತೆ. ಕತನಿ करनी और रहनी कहते हो ना, तो कतनी करनी और रहनी तीनों ही एक हो तब कर्मातीत अवस्था में जल्दी से जल्दी पहुंच सकेंगे. ಹೇಳೋದು, ಮಾಡೋದು, ಇರೋದು ಹೇಳ್ತೀರಾ ಅಲ್ವಾ, ಈ ಮೂರನ್ನೂ ಸಹ ಒಂದು ಮಾಡಬೇಕು. ಏನ್ ಹೇಳುತ್ತೀರಾ ಅದನ್ನ ಮಾಡಬೇಕು, ಏನ್ ಮಾಡ್ತೀರಾ ಹಾಗೆ ಇರಬೇಕು. ಈ ಮೂರು ಯಾವಾಗ ಒಂದಾಗತ್ತೆ ಆಗ ಕರ್ಮಾತೀತ ಅವಸ್ಥೆಯಲ್ಲಿ ಬೇಗ ತಲುಪು ಬಿಡ್ತೀರಾ. ಪ್ರತಿ ಸಮಯ ಇದನ್ನ ಚೆಕ್ ಮಾಡ್ಕೊಳ್ಳಿ, ನಾನೇನ್ ಹೇಳುತ್ತೇನೆ ಅದನ್ನ ನಾನು ಮಾಡ್ತೀನಾ. ಹೇಳ್ತೀರಾ ನಾವು ಸರ್ವಶಕ್ತಿವಂತ ತಂದೆಯ ಸಂತಾನರು ಅಂದ್ಬಿಟ್ಟು, ಮತ್ತೆ ಮಾಡೋದೇನು ಬಲಹೀನ ಮಾತುಗಳು ಮಾತಾಡ್ತೀರಾ. ಇವತ್ತಿಂದ ಇದನ್ನ ಪಕ್ಕಾ ಮಾಡ್ಕೊಳ್ಳಿ, ನಾನು ಏನ್ ಹೇಳುತ್ತೀನಿ ಅದನ್ನ ನಾನು ಮಾಡ್ತೀನಿ. ಏನು ಸ್ವಯಂ ಈ ರೀತಿ ಆಗ್ತೀರಾ, ಆಗ ನಿಮ್ಮನ್ನ ನೋಡಿ ಬೇರೆಯವರು ಸಹ ಸ್ವತಃವಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೀವು ಪರಿಶ್ರಮ ಪಡುವ ಅವಶ್ಯಕತೆ ಇರೋದಿಲ್ಲ. ಇಲ್ಲಿಯವರೆಗೆ ಏನೆಲ್ಲ ನಿಮ್ಗೆ ದೂರುಗಳು ಸಿಗ್ತಾ ಇತ್ತು, ಇವ್ರು ಹೇಳೋದೊಂದು ಮಾಡೋದು ಮತ್ತೊಂದು ಎಂದು, ಆ ಎಲ್ಲ ದೂರುಗಳೀಗ ಸಮಾಪ್ತಿ ಮಾಡಬೇಕು. ಉಲ್ಹನ ಖತಮ್ ಹೋ ತೋ ಫಿರ್ ಕ್ಯಾ ಬನ್ ಜಾಯೆಂಗೆ. ಯಾವಾಗ ಈ ನೆಪಗಳು ದೂರುಗಳು ಮಾಡ್ತಾರಲ್ವಾ ಅದೆಲ್ಲ ಸಮಾಪ್ತಿ ಆಗ್ಬಿಡ್ತು ಅಂದ್ರೆ ಏನಾಗ್ಬಿಡ್ತೀರಾ, ಅಲ್ಲಾಹ ಬನ್ ಜಾಯೆಂಗೆ, ಶ್ರೇಷ್ಠರಾಗ್ಬಿಡ್ತೀರಾ. ಜಿತ್ನಾ ऊंच बनेंगे तो फिर ना चाहते हुए भी नाम बाला होगा. ನೀವೆಷ್ಟು ಶ್ರೇಷ್ಠರಾಗ್ತೀರಾ ಅಷ್ಟು ನೀವು ಬಯಸದೇ ಇದ್ರೂ ಕೂಡ ನಿಮ್ಮ ಹೆಸರು ಪ್ರಸಿದ್ಧ ಆಗ್ಬಿಡತ್ತೆ. तो किए हुए कोर्स की यह शिक्षा है. मुख्य सार सबसे कौपनाक मनुष्य कौन सा होता है जिससे सब डर जाते हैं. ಬಾಬಾ ಹೇಳ್ತಾರೆ, ಏನು ಕೋರ್ಸ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಆ ಶಿಕ್ಷಣದ ಮುಖ್ಯ ಸಾರ ಏನಾಗಿದೆ. ಎಲ್ಲರಿಗಿಂತ ಭಯಾನಕ ಮನುಷ್ಯರು ಯಾರಿರ್ತಾರೆ ಅವರಿಂದ ಎಲ್ಲರೂ ಭಯ ಪಡುತ್ತಾರೆ. दुनिया की बात तो दुनिया में रहा है, लेकिन इस दैवी परिवार के अंदर सबसे कौपनाक नुकसान कारक वो है जो अंदर एक और बाहर से दूसरा रूप रखता है. ಬಾಬಾ ಹೇಳ್ತಾರೆ, ಪ್ರಪಂಚದ ಮಾತುಗಳು ಬೇರೆ ಇದೆ, ಪ್ರಪಂಚದಲ್ಲಿ ಹೇಗೂ ಇರ್ತಾರೆ, ಆದ್ರೆ ಈ ದೈವಿ ಪರಿವಾರದಲ್ಲಿಯೂ ಕೂಡ ಎಲ್ಲರಿಗಿಂತ ಭಯಾನಕ ಭಯಂಕರ ನಷ್ಟಕಾರಕ ಯಾರು ಅಂತ ಹೇಳಿದ್ರೆ, ಯಾರು ಒಳಗೊಂದಿಟ್ಕೊಳ್ತಾರೆ, ಹೊರಗಡೆಯಿಂದ ಮತ್ತೊಂದು ರೂಪವನ್ನ ತೋರಿಸ್ತಾರೆ, ಅವರು ಭಯಾನಕ ವ್ಯಕ್ತಿಗಳು ಅಂತಾರೆ ಬಾಬಾ. ಓ ಪರ್ ನಿಂದಕ ಸೇ ಭಿ ಜಾಸ್ತಿ ಕೋಪನಾಕ ಹೈ, क्योंकि वो कोई के नजदीक नहीं आ सकता, स्नेही नहीं बन सकता. ಬಾಬಾ ಹೇಳ್ತಾರೆ, ಅವ್ರಿಗೆ ಯಾರು ಸಮೀಪ ಬರ್ಲಿಕ್ಕೂ ಆಗುವಂತಹದ್ದಿಲ್ಲ, ಪರನಿಂದಕರಿಗಿಂತಲೂ ಜಾಸ್ತಿ ಭಯಂಕರ. ಯಾಕೆಂದ್ರೆ ಅವ್ರ ಹತ್ರ ಯಾರು ಹತ್ರ ಬರೋದಿಲ್ಲ, ಸ್ನೇಹಿಗಳು ಆಗೋದಿಲ್ಲ. दूर रहने की कोशिश करेंगे, इसलिए इस बट्टी में आप लोगों को ये शिक्षा मिली है. ಬಾಬಾ ಹೇಳ್ತಾರೆ, ಯಾರು ಒಳಗೊಂದು ಹೊರಗೊಂದು ರೂಪ ಇಟ್ಕೊಳ್ತಾರೆ ಅಂತಹವರಿಂದ ಎಲ್ಲರೂ ದೂರ ಇರ್ಲಿಕ್ಕೆ ಇಷ್ಟಪಡುತ್ತಾರೆ. ಅದಕ್ಕೋಸ್ಕರ ಈ ಬಟ್ಟಿಯಲ್ಲಿ ನಿಮಗೆ ಈ ಶಿಕ್ಷಣವನ್ನ ಕೊಡ್ಲಾಗ್ತಾ ಇದೆ. ಅಂದ್ರೆ ಒಳಗೊಂದು ಹೊರಗೊಂದು ಇರಬಾರದು. ಇಸ್ಕೋ ಸಚ್ಚಾಯಿ और सफाई कहा जाता. सफाई किस बात में, सच्चाई किस बात में, इसका भी बड़ा गुह्य रहस्य है.
ಬಾಬಾ ಹೇಳ್ತಾರೆ ಇದಕ್ಕೆ ಸತ್ಯತೆ ಮತ್ತು ಸ್ವಚ್ಛತೆ ಅಂತ ಹೇಳಲಾಗತ್ತೆ. ಸ್ವಚ್ಛತೆ ಯಾವ ಮಾತಿನಲ್ಲಿ, ಸತ್ಯತೆ ಯಾವ ಮಾತಿನಲ್ಲಿ, ಇದರ ಒಂದು ಗುಹ್ಯ ರಹಸ್ಯವೇ ಇದೆ. ಸತ್ಯತೆ ಆಗಿದೆ ನೀವೇನ್ ಮಾಡ್ತೀರಾ ಅದನ್ನೇ ವರ್ಣನೆ ಮಾಡಿ, ಏನ್ ಯೋಚಿಸ್ತೀರಾ ಅದನ್ನೇ ವರ್ಣನೆ ಮಾಡಿ, ಬನಾವಟಿ ರೂಪ ಇರಬಾರ್ದು. जो करे वही वर्णन करे, जो सोचे वही वर्णन करे, बनावटी रूप नहीं हो. ಇಲ್ದೇ ಇರೋದೆಲ್ಲ ರೂಪ ತೋರಿಸಿ ಮಾಡಬೇಡಿ. ಮನಸ ವಾಚ ಕರ್ಮಣ ತೀನೂ ರೂಪ ಮೇ ಚಾಹಿ. ಇದು ಸತ್ಯತೆ ಮತ್ತು ಸ್ವಚ್ಛತೆ, ಮನಸ್ಸು ಮಾತು ಕರ್ಮ ಮೂರು ರೂಪದಲ್ಲಿಯೂ ಕೂಡ ಬೇಕಾಗಿದೆ. ಅಗರ್ ಮನ್ ಮೇ ಕೊಯಿ ಸಂಕಲ್ಪ उत्पन्न होता है तो उसमें भी सच्चाई चाहिए. सफाई अंदर में कोई भी विक्रम का किचरा नहीं हो, कोई भी भाव स्वभाव पुराने संस्कारों को भी कचरा नहीं हो. ಬಾಬಾ ಹೇಳ್ತಾರೆ, ಒಂದ್ ವೇಳೆ ಮನಸ್ಸಲ್ಲಿ ಯಾವುದೇ ಸಂಕಲ್ಪ ಉತ್ಪನ್ನ ಆಯಿತು ಅಂದ್ರೆ ಅದರಲ್ಲಿ ಸತ್ಯತೆ ಇರಬೇಕು. ಸ್ವಚ್ಛತೆ ಆಂತರಿಕದಿಂದ ಯಾವುದೇ ವಿಕರ್ಮಗಳ ಕೊಳಕಿರಬಾರ್ದು. ಆಂತರಿಕದಿಂದ ಸ್ವಚ್ಛವಾಗಿ ಇರಬೇಕು. ಯಾವುದೇ ಭಾವ ಸ್ವಭಾವ ಹಳೆಯ ಸಂಸ್ಕಾರಗಳ ಕೊಳಕು ಸಹ ಆಂತರಿಕದಲ್ಲಿ ಇರಬಾರ್ದು. जो ऐसी सफाई वाला होगा वही सच्चा होगा, और जो सच्चा होता है उसकी फर्क क्या होता है. ಯಾರು ಈ ರೀತಿ ಸ್ವಚ್ಛವಾಗಿ ಇರ್ತಾರೆ ಅವರು ಸತ್ಯವಾಗಿ ಇರ್ತಾರೆ. ಮತ್ತೆ ಯಾರು ಸತ್ಯವಾಗಿ ಇರ್ತಾರೆ ಅವರ ಗುರುತೇನಾಗಿದೆ? ಯಾರು ಸತ್ಯವಾಗಿರ್ತಾರೆ ಅವರು ಎಲ್ಲರಿಗೂ ಪ್ರಿಯವಾಗಿ ಇರ್ತಾರೆ. ಅವರಲ್ಲಿ ಎಲ್ಲರಿಗಿಂತ ಮೊದಲು ಬಾಬಾ ಹೇಳ್ತಾರೆ ಪ್ರಭು ಪ್ರಿಯರಾಗಿ ಇರ್ತಾರೆ. उसमें भी सबसे पहले तो वो प्रभु प्रिय होगा, सच्चे पर साहेब राजी होता है. ಬಾಬಾ ಹೇಳ್ತಾರೆ ಎಲ್ಲರಿಗಿಂತ ಮೊದಲು ಅವರು ಪ್ರಭು ಪ್ರಿಯರು, ಸತ್ಯ ಹೃದಯದಲ್ಲಿ ಸಾಹೇಬ್ ರಾಜಿ ಆಗ್ತಾರೆ. ಸತ್ಯವಂತರಿಗೆ ಬಾಬಾರವರು ರಾಜಿ ಇರ್ತಾರೆ. तो पहले प्रभु प्रिय होगा, फिर दैवी परिवार का प्रिय होगा. उसको कोई भी ऐसी नजर से नहीं देखेंगे. उनकी नजर वाणी में, उनके कर्म में ऐसा परिपक्वता होगा जो कभी भी ना खुद ही डगमग होगा और ना ही दूसरों को करेगा. बाबा ಹೇಳ್ತಾರೆ ಮೊದಲು ಪ್ರಭು ಪ್ರಿಯರಾಗ್ತಾರೆ, ಆಮೇಲೆ ದೈವಿ ಪರಿವಾರದಲ್ಲೂ ಪ್ರಿಯರಾಗ್ತಾರೆ. ಅವ್ರಿಗೆ ಯಾರು ಆ ರೀತಿ ದೃಷ್ಟಿಯಿಂದ ನೋಡೋದು ಇಲ್ಲ. ಅವರ ದೃಷ್ಟಿ ಮಾತು ಕರ್ಮದಲ್ಲಿ ಈ ರೀತಿ ಪರಿಪಕ್ವತೆ ಇರುತ್ತೆ. ಅವರು ಡಗ್ಮಗ್ಗಾಗಲ್ಲ, ಅವರು ಏರುಪೇರಿನಲ್ಲಿ ಬರಲ್ಲ, ಮತ್ತೆ ಬೇರೆಯವರನ್ನು ಸಹ ಮಾಡೋದಿಲ್ಲ. ಜೋ ಸಚ್ಚಾ ಹೋಗ ವ ಪ್ರಿಯ ಹೋಗ. ಯಾರು ಸತ್ಯವಾಗಿ ಇರ್ತಾರೆ ಅವರು ಪ್ರಿಯವಾಗಿ ಇರ್ತಾರೆ. ಕೈ ಸಮಜ್ತೆ ಹೇ ಕಿ ಹಮ್ ತೋ ಸಚ್ಚೆ ಹೇ ಲೇಕಿನ್ ಮುझे ಸಮझा नहीं जाता. ಕೆಲವರು ಅನ್ಕೊಳ್ತಾರೆ ನಾವು ಸತ್ಯವಾಗಿದ್ದೀವಿ ಆದ್ರೆ ನಮ್ಮನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಯಾರು ಅಂದ್ಬಿಟ್ಟು. ಸತ್ಯವಾದ ವಜ್ರ ಎಂದು ಮುಚ್ಚಿಡ್ಲಿಕ್ಕಾಗಲ್ಲ ಅಂತಾರೆ ಬಾಬರವರು. इसलिए ये समझना कि मैं ऐसा हूं परंतु मुझे ऐसा समझा नहीं जाता, यह भी सच्चाई नहीं है. ಬಾಬಾ ಹೇಳ್ತಾರೆ ಈ ರೀತಿ ತಿಳ್ಕೊಳ್ಬೇಡಿ, ನಾನು ಸತ್ಯವಾಗಿದ್ದೀನಿ, ನನ್ನನ್ನು ಯಾರು ಗುರುತಿಸ್ತಾ ಇಲ್ಲ, ಇದು ಸತ್ಯತೆ ಅಲ್ಲ. ಸತ್ಯತೆ ಯಾವತ್ತೂ ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಸತ್ಯ ಮಕ್ಕಳು ಎಲ್ಲರಿಗೂ ಪ್ರಿಯವಾಗ್ಬಿಡ್ತಾರೆ. ಕೆಲವರು ಈ ರೀತಿ ತಿಳ್ಕೊಳ್ತಾರೆ ನಾವು ಸಮೀಪ ಇಲ್ಲ, ಅದಕ್ಕೋಸ್ಕರ ಪ್ರಖ್ಯಾತ ಇಲ್ಲ. ಆದ್ರೆ ಯಾರು ಸತ್ಯವಾಗಿರ್ತಾರೆ, ಪಕ್ಕಾ ಇರ್ತಾರೆ, ಅವರು ದೂರ ಇದ್ರೂ ಸಹ ತನ್ನ ಗುರುತನ್ನ ಮುಚ್ಚಿಡ್ಲಿಕ್ಕಾಗಲ್ಲ. ಯಾರು ಎಷ್ಟೇ ದೂರ ಇರ್ಲಿ ಬಾಪ್ ದಾದಾರವರಿಗೆ ನಜ್ದೀಕ್ ಸಮೀಪ ಇರ್ತಾರೆ, ಸ್ವತಃವಾಗಿ ಅವರು ಪ್ರತ್ಯಕ್ಷ ಆಗ್ಬಿಡ್ತಾರೆ. जो बाप के नजदीक है वो सबके नजदीक है. तो सच्चा बनना है. ಬಾಬಾ ಹೇಳ್ತಾರೆ ಯಾರು ತಂದೆಗೆ ಸಮೀಪ ಇರ್ತಾರೆ ಅವರು ಎಲ್ಲರಿಗೂ ಸಮೀಪ ಇರ್ತಾರೆ ಅಂದಾಗ ಸತ್ಯವಾಗಿ ಇರಬೇಕು. ಮತ್ತೆ ಸ್ವಚ್ಛತೆಯ ಸಾಕ್ಷಿ ನಡತೆಯಲ್ಲಿ ಕಾಣಿಸುತ್ತೆ ಅಂತಾರೆ ಬಾಬ್ರವ್ರು. ಇಷ್ಟೊತ್ತು ಸತ್ಯತೆ ಬಗ್ಗೆ ಹೇಳಿದ್ರು. ಬಾಬಾ ಈಗ ಸ್ವಚ್ಛತೆಯ ಬಗ್ಗೆ ಹೇಳ್ತಿದ್ದಾರೆ. ಸ್ವಚ್ಛವಾಗಿದ್ದಾರೆ ಅಂದ್ರೆ ಅದು ನಡತೆಯಲ್ಲಿ ಕಂಡು ಬಂದ್ಬಿಡತ್ತೆ. ಕೇವಲ ತಿಳ್ಕೊಳ್ಳುವಂತಹದ್ದಷ್ಟೇ ಅಲ್ಲ, ಕರ್ಮದಲ್ಲಿ ಮಾಡಿ ತೋರಿಸ್ಬೇಕು. जो कर्म हो वो भी दूसरों की सर्विस के निमित्त हो.
अपनी मनसा वाचा कर्मणा को ಚೆಕ್ करो आप अपने में क्या कहलाते हो. ಏನೋ ನೀವು ಕರ್ಮ ಮಾಡ್ತೀರಾ ಅದು ಅನ್ಯರ ಸೇವೆಗೆ ನಿಮಿತ್ತವಾಗಿ ಇರಬೇಕು. ನಿಮ್ಮ ಮನಸ್ಸು ಮಾತು ಕರ್ಮವನ್ನ ಚೆಕ್ ಮಾಡಿಕೊಳ್ಳಿ. ನೀವು ನಿಮ್ಮನ್ನ ನೀವು ಏನೆಂದು ಕರೆಸ್ಕೊಳ್ತೀರಾ. ಬಾಪ್ ದಾದಾರವರು ಸಹ ನಿಮ್ಮೆಲ್ಲರಿಗೂ ಏನ್ ಟೈಟಿಲ್ ಕೊಟ್ಟಿದ್ದಾರೆ ನೆನಪಿದೆಯಾ? ಸರ್ವಿಸಬಲ್ ಮಕ್ಕಳೆಂದು ಅಂದಾಗ ಏನಿಲ್ಲ, ಸರ್ವಿಸಬಲ್ ಮಕ್ಕಳಿದ್ದೀರಾ ಯಾರೆಲ್ಲ? ನಿಮ್ಮ ಪ್ರತಿ ಸಂಕಲ್ಪ, ಪ್ರತಿ ಶಬ್ದ, ಪ್ರತಿ ಕರ್ಮ ಸರ್ವಿಸ್ ಮಾಡ್ತಾ ಇದೆಯಾ? भाषण करना, किसी को समझाना, सिर्फ यही सर्विस नहीं है, परंतु जो सर्विसेबल है वो हर सेकंड सर्विस ही करते रहेंगे. ಬಾಬಾ ಹೇಳ್ತಾರೆ, ಬರೀ ಭಾಷಣ ಮಾಡುವಂತಹದ್ದು, ಅನ್ಯರಿಗೆ ಏನಾದ್ರೂ ತಿಳಿಸ್ಕೊಡುವಂತಹದ್ದು ಕೇವಲ ಇಷ್ಟೇ ಸರ್ವಿಸ್ ಅಲ್ಲ. ಆದ್ರೆ ಸರ್ವಿಸಬಲ್ ಮಕ್ಕಳು ಪ್ರತಿ ಗಳಿಗೆಯಲ್ಲಿಯೂ ಕೂಡ ಸರ್ವಿಸ್ ಮಾಡ್ತಾ ಇರ್ತಾರೆ. ತಪ್ಪನೆ ಕೋ ದೇಖನಾ ಹೇ ಕಿ ಹಮಾರಿ ಹರ್ ಸೆಕೆಂಡ್ ಸರ್ವಿಸಬಲ್ ಚಲನ್ ಹೋತಾ ಹೇ. ಬಾಬಾ ಹೇಳ್ತಾರೆ, ಈಗ ನಿಮ್ಮನ್ನ ನೀವು ನೋಡ್ಕೋಬೇಕು, ನಮ್ಮ ಪ್ರತಿ ಸೆಕೆಂಡ್ ಸರ್ವಿಸಬಲ್ ನಡತೆ ಇದೆಯಾ? ವಕಹ ಡಿಸರ್ವಿಸ್ ವಾಲಿ ಚಲನ್ ತೋ ನಹಿ ಹೇ, ಅಥವಾ ಎಲ್ಲಾದ್ರೂ ಡಿಸರ್ವಿಸ್ ಮಾಡುವಂತಹ ನಡತೆ ಇಲ್ವಾ? ಜಬ್ ನಾಮ್ ಸರ್ವಿಸಬಲ್ ಹೇ ತೋ ಕರ್ಮ ಭಿ ಐಸಾ ಹೋನಾ ಚಾಹಿಯೇ. ನಿಮ್ಮ ಹೆಸರಾಗಿದೆ ಸರ್ವಿಸಬಲ್ ಅಂತ ಹೇಳಿ ಅಂದಾಗ ಕರ್ಮವೂ ಕೂಡ ಆ ರೀತಿ ಇರಬೇಕಲ್ವಾ? ಅದಕ್ಕೋಸ್ಕರ ಏನ್ ಹೇಳುತ್ತೀರಾ ಅದನ್ನ ಮಾಡಬೇಕು. ಇದನ್ನ ನೆನಪಿಟ್ಕೊಳ್ಳಿ, ಪುರುಷಾರ್ಥದಲ್ಲಿ ಸಹಜವಾಗಿ ಸಫಲತೆ ಸಿಕ್ಕು ಬಿಡುತ್ತೆ. ಕೆಲವರು ತುಂಬಾ ಖುಷಿಯಾಗಿರ್ತಾರೆ, ನಾವಿಷ್ಟೊಂದು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀವಿ, ಇಷ್ಟೆಲ್ಲ ಭಾಷಣ ಮಾಡ್ತೀವಿ, ತುಂಬಾ ಸೇವೆ ಮಾಡ್ತೀವಿ, ತುಂಬಾ ಸರ್ವಿಸ್ ಮಾಡ್ತೀವಿ ಅಂದ್ಬಿಟ್ಟು. ಆದ್ರೆ ಬಾಬಾ ಹೇಳ್ತಾರೆ, ಲೇಕಿನ್ ಓ ಬಿ ಅದಕ್ಕ ಸರ್ವಿಸ್ ಹೇ, ಆದ್ರೆ ಅದು ಕೂಡ ಹದ್ದಿನ ಸರ್ವಿಸ್ ಆಗಿದೆ. ಈಗ ಬೇಹದ್ದಿನ ಸರ್ವಿಸ್ ಮಾಡಬೇಕು. ಮನ್ಸ ವಾಚ ಕರ್ಮಣ ಮೂರು ರೂಪಗಳಿಂದ ಬೇಹದ್ದಿನ ಸರ್ವಿಸ್ ಆಗಬೇಕು. ಅಂತಹವರಿಗೆ ಹೇಳಲಾಗತ್ತೆ ಸರ್ವಿಸಬಲ್ ಎಂದು. ಈಗ ನಿಮ್ಮನ್ನ ನೀವು ನೋಡಿಕೊಳ್ಳಿ, ನಾನು ಸರ್ವಿಸಬಲ್ ಆಗಿದ್ದೀನು. ಇಂತಹ ಸರ್ವಿಸಬಲ್ ಮಕ್ಕಳಿದ್ದಾರೆ ಅಂತಂದಾಗ ಮತ್ತೆ ಸ್ನೇಹಿಗಳು ತುಂಬಾ ಆಗ್ತಾರೆ. ಅಭಿ ಐಸಾ ಸಬಿನೇ ಟಪ್ಪ ಲಗಾಯಾ ಹೈ ವ ಕೊಯಿ ಸಾಹಸ ಭಿ ರಖ್ ರಹೆ ಹೈ. ಈ ರೀತಿ ಬಾಬಾ ಹೇಳ್ತಾರೆ, ಸೀಲನ್ನ ಹಾಕೊಂಡಿದ್ದೀರಾ, ನಾನು ಸರ್ವಿಸಬಲ್ ಸ್ನೇಹಿ ಆಗಿದ್ದೀನಿ ಅಂದ್ಬಿಟ್ಟು, ಅಥವಾ ಈಗ ಸಾಹಸ ಮಾಡುತ್ತಾ ಇದ್ದೀರೋ? ಜಬ್ ಕರ್ನಾ ಹಿ ಹೈ ತೋ ಗೋಯಾ ಟಪ್ಪ ಲಗ ಹಿ ಗಯಾ. अपने में शक क्यों करते रखते हो कि ना मालूम परीक्षा में पास हो या फेल हो. ಬಾಬಾ ಹೇಳ್ತಾರೆ, ಈ ಒಂದು ಸಂಕಲ್ಪ ಮಾಡಿದೀರಾ, ನಾನು ಮಾಡ್ಲೇಬೇಕು ಸರ್ವಿಸ್ ಅನ್ನುವಂತಹ ಸಂಕಲ್ಪ ಮಾಡಿದೀರಾ ಅಂದ್ರೆ ಅರ್ಥ ಅದು ಮುದ್ರೆ ಸೀಲ್ ಬಿದ್ದು ಹೋಯ್ತು. ನಿಮ್ಮಲ್ಲಿ ನೀವು ಸಂಶಯ ಯಾಕೆ ಮಾಡ್ತೀರಾ? ಅಯ್ಯೋ ಗೊತ್ತಿಲ್ಲ, ಪರೀಕ್ಷೆ ಬಂದಾಗ ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ, ನನಗೆ ಗೊತ್ತಿಲ್ಲಪ್ಪ ಅಂದ್ಬಿಟ್ಟು ಯಾಕೆ ಸಂಶಯ ಮಾಡ್ತೀರಾ? होशियार स्टूडेंट सदैव निश्चय से कहते हैं कि हम तो नंबर 1 आएंगे. ಬುದ್ಧಿವಂತ ವಿದ್ಯಾರ್ಥಿಗಳು ಸದಾ ನಿಶ್ಚಯದಿಂದ ಹೇಳುತ್ತಾರೆ, ನಾವಂತೂ ನಂಬರ್ 1 ನಲ್ಲೇ ಬರ್ತೀವಿ ಎಂದು. अगर पहले से ही अपने में संशय रखेंगे तो संशय का रिजल्ट क्या होगा? ಒಂದ್ ವೇಳೆ ಮೊದಲೇ ನಿಮ್ಮಲ್ಲಿ ನೀವು ಸಂಶಯ ಇಟ್ಕೊಂಡ್ರೆ ಸಂಶಯದ ಫಲಿತಾಂಶ ಏನ್ ಬರುತ್ತೆ? ಫಿರ್ ವಿಜಯಿ ಬನ್ನ ಸಕೆ, ವಿಜಯಿ ಆಗ್ಲಿಕ್ಕಾಗಲ್ಲ. ಒಂದ್ ವೇಳೆ ಕಿಂಚಿತ್ತು ಸಂಶಯ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ವಿಜಯಿಗಳಾಗೋದಿಲ್ಲ. ಎಲ್ಲಿ ತನಕ ನಿಶ್ಚಯ ಬರೋದಿಲ್ಲ ಅಲ್ಲಿಯವರೆಗೆ ವಿಜಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಾರಂಭದಿಂದಲೇ ಈ ಒಂದು ಸಂಕಲ್ಪ ಮಾಡಿದ್ದೀರಾ, ನಾವು ಬಾಬಾರವರಿಂದ ಆಸ್ತಿಯನ್ನ ಪಡಿತೀವಿ ಅಂದ್ಬಿಟ್ಟು. ಸೋಚಾತಾ ಕಿ ದೇಖೆಂಗೆ, ಅಥವಾ ಈ ರೀತಿ ಯೋಚನೆ ಮಾಡಿದೀರಾ, ನೋಡ್ತೀವಿ ಏನಾಗುತ್ತೋ ಅಂದ್ಬಿಟ್ಟು. ದಾವ್ ಲಗಾಯ ಹೋಗಾನ ಗೋಯ ಬನ್ ಹೀಗೆ ಆ ಒಂದು ದೃಢ ಸಂಕಲ್ಪ ಮಾಡಿದೀರಾ ಅಂತ ಹೇಳಿದ್ರೆ ಆಗ್ಬಿಟ್ರಿ. जब अपने को निश्चय बुद्धि कहते हैं तो कोई भी बात में, ना बाप में, ना बाप की नॉलेज में, ना बाप के परिवार में संशय व विकल्प उठना चाहिए. ಬಾಬಾ ಹೇಳ್ತಾರೆ,
ಯಾವಾಗ ನಿಮ್ಮಲ್ಲಿ ನೀವು ನಿಶ್ಚಯ ಬುದ್ಧಿ ಉಳ್ಳವರು ಅಂತ ಹೇಳ್ತೀರಾ ಅಂದಾಗ ಯಾವುದೇ ಮಾತಿನಲ್ಲಿ ಬಾಬಾರವರಲ್ಲಾಗ್ಲಿ, ಬಾಬನ ಜ್ಞಾನದಲ್ಲೇ ಆಗಿರ್ಲಿ, ಬಾಬನ ಪರಿವಾರದಲ್ಲೇ ಆಗಿರ್ಲಿ ಸಂಶಯ ಅಥವಾ ವಿಕಲ್ಪ ಬರಬೇಕಾ ಅಂತಾರೆ ಬಾಬಾ. ನಿಶ್ಚಯ ಬುದ್ಧಿ ಉಳ್ಳವರಲ್ವಾ, ಅಂದಾಗ ಸಂಶಯ ಬರಬಾರ್ದು. ಹಮ್ ಶಿವ ಬಾಬಾಕ್ಕೆ ಬಚ್ಚೆ ಹೇ, ನಾವು ಯಾರು ಶಿವಬಾಬರವರ ಮಕ್ಕಳಾಗಿದ್ದೀವಿ ಅಂದಾಗ ಸರ್ವಶಕ್ತಿವಂತ ತಂದೆಯ ಮಕ್ಕಳು ನಿಶ್ಚಯ ಬುದ್ಧಿ ಉಳ್ಳವರು. ಕೌನ್ ಬೋಲ್ತಾ ಹೇ, ಯಾರು ಹೇಳ್ತಾರೆ ಈ ಶಬ್ದವನ್ನ? ಸರ್ವಶಕ್ತಿವಂತನ ಮಕ್ಕಳೇ ಹೇಳುತ್ತೀರಾ ಅಲ್ವಾ? ನಿಶ್ಚಯ ಇಟ್ಕೊಂಡಿದ್ದೀರಾ ಅಂದ್ರೆ ವಿಜಯ ಆಗ್ಬಿಡತ್ತೆ. ಬಲೆ ಆಂತರಿಕದಲ್ಲಿ ತಿಳ್ಕೊಳ್ತೀರಾ, ಅಯ್ಯೋ ಗೊತ್ತಿಲ್ಲ ಏನಾಗುತ್ತೋ ಅಂದ್ಬಿಟ್ಟು. ಆದ್ರೆ ಮತ್ತೆಯೂ ಕೂಡ ನಿಶ್ಚಯ ಇದ್ರೆ ವಿಜಯ ಆಗೇ ಆಗತ್ತೆ. ಒಂದ್ ವೇಳೆ ನಿಶ್ಚಯವೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕರ್ಮವೂ ಕೂಡ ಹಾಗೆ ಆಗ್ಬಿಡತ್ತೆ. ನಿಶ್ಚಯ ಇಟ್ಕೊಂಡಿದ್ದೀರಾ ಅಂದ್ರೆ ನಾವು ಮಾಡ್ಲೇಬೇಕು ಅಂತ ನಿಶ್ಚಯ ಇದ್ರೆ ಕರ್ಮವೂ ಕೂಡ ಅಂತಹದ್ದೇ ಆಗತ್ತೆ. ಒಂದ್ ವೇಳೆ ವಿಚಾರ ಮಾಡ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತ ಡೀಲಾ ಸಂಕಲ್ಪ ಮಾಡಿದ್ರೆ ನಿಮ್ಮ ಕರ್ಮವೂ ಕೂಡ ಡೀಲಾನೇ ಆಗ್ಬಿಡತ್ತೆ. ಎಂದಿಗೂ ಸಹ ತಮ್ಮಲ್ಲಿ ತಾವು ಬಲಹೀನ ಸಂಕಲ್ಪ, ಸಂಶಯದ ಫೀಲಿಂಗ್ ಅನ್ನ ಇಟ್ಕೋಬೇಡಿ. ಬಾಬಾ ಹೇಳ್ತಾರೆ ಬಲಹೀನ ಸಂಕಲ್ಪಗಳೇ ಸಂಶಯ. ಈಗ ಎಲ್ಲಿವರೆಗೆ ಈ ಹಳೆಯ ಸಂಸ್ಕಾರ, ಹಳೆಯ ಸಂಕಲ್ಪಗಳನ್ನ ಇಟ್ಕೊಳ್ತೀರಾ? ಇನ್ನು ಎಷ್ಟು ದಿನ ಇಟ್ಕೊಳ್ತೀರಾ ಅಂತಾರೆ ಬಾಬ್ರವರು. ಹಳೆಯ ಸಂಸ್ಕಾರನೂ ಇರಬಾರ್ದು. ಸಂಸ್ಕಾರ ಅಂದ್ರೆ ದೊಡ್ಡ ರೂಪ ಆಯ್ತು, ಆದ್ರೆ ಹಳೆಯ ಸಂಕಲ್ಪಗಳನ್ನು ಕೂಡ ಸಮಾಪ್ತಿ ಮಾಡಬೇಕು. ಆಗ ಹೇಳಬಹುದು ಬಟ್ಟಿಯಿಂದ ಪಕ್ಕ ಆಗಿ ಹೊರಟಿದ್ದೀರಾ ಅಂದ್ಬಿಟ್ಟು. ಬಟ್ಟಿಯ ಅರ್ಥವೇ ಏನಾಗಿದೆ? ಬಟ್ಟಿ ಮೇ ಸಾರಾ ಜಲ್ಕರ್ ಖತಮ್ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ ಬಟ್ಟೆಯಲ್ಲಿ ಏನಾಗುತ್ತೆ, ಎಲ್ಲ ಸುಟ್ಟು ಭಸ್ಮ ಆಗ್ಬಿಡತ್ತೆ ಅಂತಾರೆ ಬಾಬ್ರವರು. ರೂಪ ಹಿ ಬದಲ್ ಜಾತಾ ಹೇ. ಆದರೆ ಹಳೆಯ ಸಂಕಲ್ಪವೂ ಸಹ ಸಮಾಪ್ತಿ ಆಗ್ಬೇಕು. ಆಗ ಹೇಳಬಹುದು ಬಟ್ಟಿಯಿಂದ ಪಕ್ಕ ಆಗಿ ಹೋದ್ರಿ ಅಂದ್ಬಿಟ್ಟು. ಬಟ್ಟಿಯ ಅರ್ಥವೇ ಏನಾಗಿದೆ? ಬಟ್ಟಿಯಲ್ಲಿ ಎಲ್ಲವೂ ಸುಟ್ಟು ಭಸ್ಮವಾಗ್ಬಿಡತ್ತೆ, ರೂಪವೇ ಪರಿವರ್ತನೆ ಆಗ್ಬಿಡತ್ತೆ. ಯಾವುದೇ ವಸ್ತು ಬಟ್ಟಿಯಲ್ಲಿ ಹಾಕಿದಾಗ ಅದರ ರೂಪ, ಗುಣ ಎಲ್ಲ ಬದಲಾಗ್ಬಿಡತ್ತೆ. ನೀವು ಸಹ ಬಟ್ಟಿ ಮಾಡಿದ್ದೀರಾ ಅಂದಾಗ ನಿಮ್ಮ ರೂಪ, ಗುಣ ಬದಲಾಗ್ಬೇಕು ಅಲ್ವಾ? ಬಾಬಾ ಹೇಳ್ತಾರೆ ಇಟ್ಟಿಗೆ ಯಾವಾಗ ಸುಡುತ್ತೆ, ಪಕ್ಕ ಆಗತ್ತೆ, ಆಗ ಮೊದಲು ಇಟ್ಟಿಗೆ ಪಕ್ಕ ಆಗಕ್ ಮುಂಚೆ ಮಣ್ಣಿರತ್ತೆ. ನಂತರ ಅದು ಬೆಂದ ನಂತರ ರೂಪ, ಗುಣ ಎಲ್ಲ ಕರ್ತವ್ಯ ಬದಲಾಗ್ಬಿಡತ್ತೆ. ಇಸಿ ರೀತಿ ಅಪ್ನ ರೂಪ, ಗುಣ ಅವ್ರ ಕರ್ತವ್ಯ ತೀನೋ ಹಿ ಬದಲ್ ಜಾನಾ ಹೇ. ಅದೇ ರೂಪದಲ್ಲಿ ನಿಮ್ಮ ರೂಪ, ಗುಣ, ಕರ್ತವ್ಯ ಮೂರು ಬದಲಾಗಬೇಕಾಗಿದೆ. ಬಾಬಾ ಹೇಳ್ತಾರೆ ಯಹ ಹೇ ಬಟ್ಟಿ ಕಾ ರಿಸಲ್ಟ್, ಅಭಿ ಬತ್ತಾವೋ ಕಿ ಬದಲ್ ಲಿಯಾ. ಇದು ಬಟ್ಟಿಯ ಫಲಿತಾಂಶ. ಈಗ ಹೇಳಿ ಬದಲಾಗಿದ್ದೀರಾ ವ ಬದಲೆಂಗೆ ಅಥವಾ ಪರಿವರ್ತನೆ ಆಗ್ತಿರೋ. ಆಪ್ಕೆ ಉಮಂಗೋಂ ಕೆ ಸಾಥ್ ಬಾಪ್ ದಾದಾ ಕಿ ಭಿ ಮದದ್ ಹೈ. ನಿಮ್ಮ ಉಮಂಗದ ಜೊತೆಯಲ್ಲಿ ಬಾಬರವರ ಸಹಯೋಗ ಇದೆ. ಜಿತನಾ ಆಪ್ ಅಪ್ನೆ ಮೇ ನಿಶ್ಚಯ ರखेंगे ಉತನಾ ಬಾಪ್ ದಾದಾ ಭಿ ಅವಶ್ಯ ಮದದ್ಗಾರ್ ಬನೆಂಗೆ. ಎಷ್ಟು ನೀವು ನಿಮ್ಮಲ್ಲಿ ನಿಶ್ಚಯ ಇಟ್ಕೊಳ್ತೀರಾ ಅಷ್ಟು ಬಾಪ್ ದಾದಾರವರು ಸಹ ಅವಶ್ಯವಾಗಿ ಸಹಯೋಗಿಗಳಾಗ್ತಾರೆ. ಸ್ನೇಹಿಕೋ ಅವಶ್ಯ ಸಹಯೋಗ ಮಿಲ್ತಾ ಹೈ. ಕಿಸ್ಸೆ ಭಿ ಸಹಯೋಗ ಲೇನಾ ಹೈ ತೋ ಸ್ನೇಹಿ ಬನನಾ ಹೈ. ಬಾಬಾ ಹೇಳ್ತಾರೆ ಸ್ನೇಹಿ ಇದ್ದಾರೆ ಅಂತಂದ್ರೆ ಅವಶ್ಯವಾಗಿ ಸಹಯೋಗ ಸಿಗತ್ತೆ. ನೀವು ಯಾರಿಂದಲೂ ಸಹಯೋಗ ಪಡಿಬೇಕು ಅಂದ್ರೆ ಮೊದಲು ಸ್ನೇಹ ಮಾಡಬೇಕಾಗತ್ತೆ. स्नेही को सहयोग की मांगनी नहीं करना पड़ता है. बाप दादा के स्नेही बनेंगे, परिवार के भी स्नेही बनेंगे तो सभी का सहयोग स्वतः प्राप्त होगा. ಬಾಬಾ ಹೇಳ್ತಾರೆ ಸ್ನೇಹಿ ಇದ್ದಾರೆ ಅಂತ ಹೇಳಿದ್ರೆ ಸಹಯೋಗವನ್ನ ಬೇಡುವ ಅವಶ್ಯಕತೆ ಇರಲ್ಲ. ಬಾಪ್ ದಾದಾರವರಿಗೆ ಸ್ನೇಹಿ ಇದ್ದೀರಾ, ಪರಿವಾರಕ್ಕೆ ಸ್ನೇಹಿ ಇದ್ದೀರಾ ಅಂತಂದ್ರೆ ಅವಶ್ಯವಾಗಿ ಸ್ವತಃವಾಗಿ ಸಹಯೋಗ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಮುಖ್ಯ ಯಹಿ ದೋ ಬಾತೆ ಹೈ, ನಿಶ್ಚಯ ಬುದ್ಧಿ और नष्ट मोह. ये तो तिलक माथे पर लगा ही दिया है.
ಬಾಬಾ ಹೇಳ್ತಾರೆ, ಮುಖ್ಯವಾಗಿ 2 ಮಾತುಗಳಾಗಿದೆ. ಒಂದು ನಿಶ್ಚಯ ಬುದ್ಧಿ, ಎರಡನೆಯದಾಗಿ ನಷ್ಟ ಮೋಹ. ಈ ತಿಲಕ ಹಣೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಸ್ಲೋಗನ್ ನೆನ್ಪಿದ್ದೆ ಅಲ್ವಾ? ಮೊದಲೇ ಹೇಳಿದ್ರು ಬಾಬಾ, ಜೋ ಕಹೆಂಗೆ ಓ ಕರೆಂಗೆ. ಏನು ಹೇಳುತ್ತೀರಾ ಅದನ್ನ ಮಾಡಬೇಕು. ಇದಾಗಿದೆ ಮಾತಾ ಉಂಕಿ ಸಜಾವಟ್. माता ये श्रृंगार ज्यादा करती है ना, तो इन माताओं का श्रृंगार रत्नों से किया जाता. ಬಾಬಾ ಹೇಳ್ತಾರೆ, ಮಾತೆಯರ ಶೃಂಗಾರ, ಮಾತೆಯರು ತುಂಬಾ ಶೃಂಗಾರ ಮಾಡ್ಕೊಳ್ತಾರೆ ಅಲ್ವಾ, ಈ ಮಾತೆಯರ ಶೃಂಗಾರ ರತ್ನಗಳಿಂದ ಮಾಡಬೇಕಾಗಿದೆ. ಎಲ್ಲರಿಗಿಂತ ಹೊಳೆಯುವಂತಹ ಶೃಂಗಾರ ರತ್ನಗಳದಿರುತ್ತೆ ಅಂತಾರೆ ಬಾಬಾ. ಸೋನೆ ಮೇ ಬಿ ರತ್ನ ಹೋತಾ ತೋ ಜಾಸ್ತಿ ಚಮಕ್ತಾ ಹೈ. तो बाप दादा ने इन माताओं को रत्नों से श्रृंगारा है. ಚಿನ್ನದಲ್ಲಿಯೂ ಕೂಡ ಯಾವಾಗ ರತ್ನಗಳಿರುತ್ತೆ ಅವಾಗ ತುಂಬಾ ಹೊಳೆಯುತ್ತೆ. ಬಾಬ್ದಾದ ಈ ಮಾತೆಯರನ್ನ ರತ್ನಗಳಿಂದ ಶೃಂಗಾರ ಮಾಡಿದ್ದಾರೆ. ಏಕೆಂದ್ರೆ ಸಂಗಮ ಯುಗದಲ್ಲಿ ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಉಳ್ಳಂತಹದ್ದು ವಜ್ರ. ವಜ್ರದ ಸಮಾನ ನೀವಾಗಬೇಕು. ಎಷ್ಟೆಷ್ಟು ನಿಮ್ಮನ್ನು ರತ್ನಗಳಿಂದ ಶೃಂಗರಿಸ್ಕೊಳ್ತೀರಾ ಅಷ್ಟು ನೀವು ಬಯಸದಿದ್ದರೂ ಸಹ ಪ್ರಪಂಚದ ದೃಷ್ಟಿ ನಿಮ್ಮ ಕಡೆ ಸ್ವತಃವಾಗಿ ಬರುತ್ತೆ. ಪ್ರಪಂಚದವರಿಗೆ ಹೇಳುವ ಅವಶ್ಯಕತೆ ಇರಲ್ಲ, ನಮ್ಮ ಕಡೆ ನೋಡಿ ಅಂತ ಹೇಳಿ. ಈ ಜ್ಞಾನ ರತ್ನಗಳ ಶೃಂಗಾರ ಅನೇಕ ದೂರ ಇರುವಂತಹವರ ಗಮನವನ್ನು ಕೂಡ ತನ್ನ ಕಡೆ ಸೆಳೆಯುತ್ತೆ. ಆದ್ದರಿಂದ ಈ ರತ್ನಗಳ ಜ್ಞಾನ ರತ್ನಗಳ ಶೃಂಗಾರವನ್ನ ಸದಾ ಕಾಲಕ್ಕಾಗಿ ಕಾಯಂ ಇಟ್ಕೋಬೇಕು. ಈ ರೀತಿ ನಿಶ್ಚಯ ಇಟ್ಕೊಳ್ಳಿ ಅಂತಾರೆ ಬಾಬಾ. ಸ್ಥೂಲ ಶೃಂಗಾರದ ಮಾತು ಹೇಳುತ್ತಾ ಇಲ್ಲ ಬಾಬಾ, ಜ್ಞಾನ ಶೃಂಗಾರ. ಯಾವಾಗ ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡಿಕೊಳ್ತೀರಾ ಆಟೋಮೆಟಿಕಲಿ ಪ್ರಪಂಚದವರ ಗಮನ ನಿಮ್ ಕಡೆ ಬಂದೇ ಬರುತ್ತೆ ಅಂತಾರೆ ಬಾಬಾ. ಇವತ್ತು ಅಮೃತ್ ವೇಳೆ ಕೆಲವು ಮಕ್ಕಳು ವಿಶೇಷವಾಗಿ ನೆನಪು ಬರ್ತಾ ಇದ್ರಂತೆ ಬಾಬ್ರವರಿಗೆ. ಸಾಕಾರ ರೂಪದಲ್ಲಿ ಯಾರು ಜಾಸ್ತಿ ಜೊತೆಯಲ್ಲಿ ಇದ್ರು ಇವತ್ತು ವಿಶೇಷವಾಗಿ ಅವರ ನೆನಪು ಬರ್ತಾ ಇತ್ತು. ಏಕೆಂದ್ರೆ ವರ್ತಮಾನದಲ್ಲಿ आजकल साथ रहने वालों का पुरुषार्थ पहले से बहुत अच्छा है, इसलिए पुरुषार्थ के स्नेह में उनकी याद आया. ಬಾಬಾ ಹೇಳ್ತಾರೆ, ವರ್ತಮಾನದಲ್ಲಿ ಯಾರು ಜೊತೆಯಲ್ಲಿರುವಂತಹವರಿದ್ದಾರೆ ಅವ್ರ ಪುರುಷಾರ್ಥ ಮೊದಲಿಗಿಂತ ಚೆನ್ನಾಗಿದೆ. ಅದಕ್ಕೆ ಪುರುಷಾರ್ಥದ ಸ್ನೇಹದಲ್ಲಿ ಅವರ ನೆನಪು ಬರ್ತಾ ಇತ್ತು. ವರ್ತಮಾನ ಸಮಯ ಮಧುಬನದವರಲ್ಲಿ ಪರಿವರ್ತನೆ ವಿಶೇಷವಾಗಿ ಕಾಣಿಸ್ತಾ ಇದೆ. ಪ್ರತಿ ಸ್ಥಾನದಲ್ಲಿ ಒಂದೊಂದು ರತ್ನವು ಹೊಳಿತಾ ಇದೆ ಅಂತಾರೆ ಬಾಬ್ರವರು. अब एक एक चमका हुआ रत्न फिर जाकर आप सामान कैसे बनाते हैं वो अभी देखेंगे. ಯಾರೆಲ್ಲ ಇವಾಗ ಒಂದೊಂದು ರತ್ನ ಹೊಳಿತಾ ಇದ್ದೀರಾ, ಮತ್ತೆ ಹೋಗಿ ನಿಮ್ ಸಮಾನ ಅನ್ಯರನ್ನು ಹೇಗ್ ತಯಾರು ಮಾಡ್ಕೊಳ್ತೀರಾ ಅಂತ ಹೇಳಿ ನೋಡಲಾಗತ್ತೆ. ಕಬೀ ಬಿ ಹಿಮ್ಮತ್ಹೀನ್ ಬೋಲ್ ನಹಿ ಬೋಲ್ನಾ ಚಾಹಿಯೇ. ಎಂದಿಗೂ ಧೈರ್ಯಹೀನ ಸಾಹಸಹೀನವಾಗಿರುವಂತಹ ಮಾತುಗಳನ್ನ ಮಾತನಾಡಬಾರ್ದು. ಪುರುಷಾರ್ಥಹೀನ್ ವ ಹಿಮ್ಮತ್ಹೀನ್ ಬನನ ವ ಅಬ್ ಜಮಾನಾ ಗಯಾ ಹೈ. ಬಾಬಾ ಹೇಳ್ತಾರೆ, ಪುರುಷಾರ್ಥಹೀನ ಧೈರ್ಯಹೀನ ಮಾತುಗಳನ್ನ ಮಾತನಾಡುವಂತಹ ಜಮಾನ ಕಳೆದು ಹೋಗ್ಬಿಟ್ಟಿದೆ. ಅಭಿ ತೋ ಮದದ್ಗಾರ್ ಬನನಾ ಹೈ ಔರ್ ಬನ್ಕರ್ ದಿಖಾನಾ ಹೈ. ಈಗ ವರ್ತಮಾನ ಸಮಯ ಹೇಗಿದೆ ಅಂದ್ರೆ ನೀವು ಸಹಯೋಗಿಗಳಾಗಬೇಕು, ಆಗಿ ತೋರಿಸ್ಬೇಕು. ಅಭಿ ಸಬ್ಕೆ ದಿಲ್ ಕೆ ಅಂದರ್ ಯೆ ರೆಹತಾ ಹೈ कि हम भी जल्दी ही जाए. आगे तो कहते थे कि संगम युग में जितना जास्ती रहे उतना ही जास्ತಿ अच्छा है. ಈಗೆಲ್ಲರ ಮನಸ್ಸಲ್ಲಿ ಇದೇ ಇರುತ್ತೆ, ನಾವು ಬೇಗ ಬೇಗ ಹೋಗ್ಬಿಡ್ಬೇಕು, ಸಂಪನ್ನ ಆಗ್ಬಿಡ್ಬೇಕು ಅಂದ್ಬಿಟ್ಟು. ಮೊದಲೆಲ್ಲ ಹೇಳ್ತಾ ಇದ್ರು ಸಂಗಮ ಯುಗದಲ್ಲಿ ಎಷ್ಟು ಜಾಸ್ತಿ ಸಮಯ ಇಲ್ಲೇ ಇರ್ತೀವಿ ಅಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಸಾಕಾರನ ಜೊತೆಯಲ್ಲಿ ಸಂಗಮ ಯುಗದ ಶುಭ ಇತ್ತು ಅಲ್ವಾ. ಸಾಕಾರ ಬ್ರಹ್ಮ ಬಾಬರವರ ಜೊತೆಯಲ್ಲಿದ್ದಾಗ ತುಂಬಾ ಚೆನ್ನಾಗಿತ್ತು. ಇವಾಗ ಬ್ರಹ್ಮ ಬಾಬಾ ಹೋಗ್ಬಿಟ್ಟು ಆಮೇಲೆ ಎಲ್ಲರಿಗೂ ಆ ಸಂಕಲ್ಪ ಬರ್ಲಿಕ್ಕೆ ಶುರುವಾಯಿತು, ನಾವು ಕೂಡ ಬಾಬರ ಜೊತೆಯಲ್ಲಿ ಹೊರಟೋದ್ರೆ ಚೆನ್ನಾಗಿರತ್ತಲ್ವಾ ಅಂತ ಹೇಳ್ಬಿಟ್ಟು. अभी तो चाहते हैं कि जहाँ अपना रहबर है वही हम राही भी चले. तुम लोगों को चलन वाणी से भी ज्यादा सर्विस करेंगे. डबल सर्विस में सफलता होगी तभी डबल ताज मिलेगा.
ಬಾಬಾ ಹೇಳ್ತಾರೆ, ಈಗ ಎಲ್ಲರಿಗೂ ಇದೇ ಇರುತ್ತೆ, ನಮ್ಮನ್ನ ನೋಡ್ಕೊಳ್ಳುವಂತಹವರಂದ್ರೆ ನಮ್ಮ ಬ್ರಹ್ಮ ಬಾಬರವರ ಪ್ರತಿಯಾಗಿ ಎಲ್ಲರಿಗೂ ಭಾವನೆ ಇತ್ತು. ಅವರೆಲ್ಲಿದ್ದಾರೆ ಅಲ್ಲೇ ನಾವು ಕೂಡ ಪ್ರಯಾಣಿಕರು ಹೋಗ್ಬಿಡ್ಬೇಕು ಅಂತ ಅನ್ಕೊಳ್ತಿದ್ರು. ನಿಮ್ಮ ನಡತೆ ವಾಣಿಗಿಂತಲೂ ಜಾಸ್ತಿ ಸರ್ವಿಸು ನಡೆಯುತ್ತೆ. ಬಾಬಾ ಹೇಳ್ತಾರೆ, ಲೋಗೋಂಕಿ ಚಲನ್ ವಾಣಿ ಸೇ ಬಿ ಜಾದ ಸರ್ವಿಸ್ ಕರೇಗ. ಮಾತುಗಳಿಗಿಂತ ನಿಮ್ಮ ನಡತೆಯಿಂದ ಹೆಚ್ಚು ಸರ್ವಿಸ್ ಆಗತ್ತೆ. ಡಬಲ್ ಸರ್ವಿಸ್ ನಲ್ಲಿ ಸಫಲತೆ ಆಗತ್ತೆ. ಆಗ ಡಬಲ್ ಕಿರೀಟ ಸಿಗತ್ತೆ. ಬೋಲೋ ಸಿಂಗಲ್ ತಾಜ್ದಾರಿ ಬನನಾ ಹೇ ಡಬಲ್. ಈಗ ಹೇಳಿ, ಡಬಲ್ ಕಿರೀಟದಾರಿ ಆಗ್ಬೇಕಾ ಸಿಂಗಲ್ ಕಿರೀಟದಾರಿ ಆಗ್ಬೇಕಾ? ಯ ಬನೆ ಹಿ ಹುಯೇ ಹೋ ಅಥವಾ ಆಗಿದ್ದೀರಾ? ಶಕ್ತಿ ರೂಪ ಬನ್ನೆ ಕಾ ಸಾಧನ ಕ್ಯಾ ಹೈ? ಶಕ್ತಿ ರೂಪ ಆಗುವ ಸಾಧನ ಯಾವುದು? ಶಕ್ತಿ ರೂಪ ತಬ್ಬಿ ಬನ್ ಸಕೆಂಗೆ ಜಬ್ಕಿ ಅವ್ಯಕ್ತ ಸ್ಥಿತಿ ಹೋಗ. ಯಾವಾಗ ಶಕ್ತಿ ರೂಪ ಆಗ್ಲಿಕ್ಕಾಗತ್ತೆ ಅಂದ್ರೆ ಯಾವಾಗ ಅವ್ಯಕ್ತ ಸ್ಥಿತಿ ಇರತ್ತೆ. ಅವ್ಯಕ್ತ ಸ್ಥಿತಿ ಮೇ ರೆಹಕರ್ ಬಲ್ ವ್ಯಕ್ತ ಮೇ ಆತೆ ಬಿ ಹೇ ತೋ ಫಿರ್ ಸರ್ವಿಸ್ ಅರ್ಥ. ಬಾಬಾ ಹೇಳ್ತಾರೆ, ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು ಒಂದ್ ವೇಳೆ ನೀವು ವ್ಯಕ್ತದಲ್ಲಿ ಬಂದಿದ್ದೀರಾ ಅಂದ್ರೆ ಕೇವಲ ಸರ್ವಿಸ್ ಅರ್ಥವಾಗಿ ಅಷ್ಟೇನೆ. ಸರ್ವಿಸ್ ಸಮಾಪ್ತಿ ಆಯ್ತು ಅಂದ್ರೆ ಅವ್ಯಕ್ತ ಸ್ಥಿತಿಯಲ್ಲಿ ಇರಬೇಕು. ಐಸಿ ಅಭ್ಯಾಸ ರಖನಾ ಹೇ. ಇಂತಹ ಅಭ್ಯಾಸವನ್ನ ಮಾಡಬೇಕು, ಇಟ್ಕೋಬೇಕು. ಜೋ ಬಲಿ ಚढ़ जाता है उनको रिटर्न में क्या मिलता? बलि चढ़ने वालों को ईश्वरीय बल बहुत मिलता है. ಯಾರು ಬಲಿ ಆಗ್ಬಿಡ್ತಾರೆ, ಬಾಬರವ್ರಿಗೆ ಬಲಿಹಾರಿ ಆಗ್ಬಿಡ್ತಾರೆ, ಅವರಿಗೆ ರಿಟರ್ನ್ ನಲ್ಲಿ ಏನ್ ಸಿಗತ್ತೆ? ಬಲಿಯಾಗುವಂತಹವರಿಗೆ ಈಶ್ವರನ ಬಲ ಸಿಗತ್ತೆ. जो संपूर्ण स्वाहा होते हैं वही सदा सुहागिन बनते हैं. उनका सुहाग खत्म नहीं होता. ಯಾರು ಸಂಪೂರ್ಣವಾಗಿ ಸ್ವಾಹ ಆಗ್ಬಿಡ್ತಾರೆ ಅವರು ಸುಮಂಗಳೆಯರಾಗಿ ಇರ್ತಾರೆ. ಅವರ ಒಂದು ಸುಮಂಗಳಿತನ ಯಾವತ್ತೂ ಸಹ ಸಮಾಪ್ತಿ ಆಗುವುದಿಲ್ಲ. जो सदा सुहागिन होते हैं उनकी अविनाशी बिंदी सदैव होता. ಯಾರು ಸದಾ ಸುಮಂಗಳಿಯರಿರ್ತಾರೆ ಅವರಿಗೆ ಅವಿನಾಶಿ ತಿಲಕ ಸದಾ ಇರುತ್ತೆ. ಆತ್ಮಸ್ಥಿತಿ ಮೇ ಸ್ಥಿತ रहने की बिंदी सदा सुहागिन को हर समय मस्तक में याद रहती है. ಆತ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಬಿಂದು ಸದಾ ಸುಮಂಗಳಿಯರಿಗೆ ಪ್ರತಿ ಸಮಯ ಮಸ್ತಕದಲ್ಲಿ ನೆನಪಿರುತ್ತೆ. ಸದಾ ಸುಹಾಗಿನ್ ಕಿ ಅವ್ರ ಕೌನ್ಸಿ ನಿಶಾನೆ ಹೋತಾ. ಮತ್ತೆ ಸದಾ ಸುಮಂಗಳೆಯರ ಗುರುತು ಮತ್ತೊಂದೇನಿರುತ್ತೆ? ಒಂದಂತೂ ಬಿಂದು, ಮತ್ತೊಂದು ದೂಸರ ಕಂಗನ್ ಹೋತಾ ಹೈ. ಓ ಹೇ ಸಂಗಮ್ ರೂಪಿ ಕಂಗನ್. ಇನ್ನು ಎರಡನೇದಾಗಿ ಕೈಯಲ್ಲಿ ಬಳೆ ಇರುತ್ತೆ, ಅದಾಗಿದೆ ಸಂಗಮ ಯುಗದ कंगन बड़ेगलु. दोनों कभी भी नहीं उतारेंगे. संगम के कंगन उतार देने से सुहागिन खत्म हो जाएगा. ಬಾಬಾ ಹೇಳ್ತಾರೆ, ಎರಡನ್ನೂ ಸಹ ಯಾವತ್ತೂ ತೆಗಿಬಾರ್ದು. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಬಿಂದು ಮತ್ತು ಸಂಗಮ ಯುಗದ ಬಳೆ. ಸಂಗಮ ಯುಗದ ಬಳೆಗಳನ್ನ ತೆಗೆದಿದ್ದೀರಾ ಅಂತ ಹೇಳಿದ್ರೆ ಸುಮಂಗಳಿತನ ಸಮಾಪ್ತಿ ಆಗ್ಬಿಡತ್ತೆ. ಈಗ ವಿಶೇಷವಾಗಿ ಕಮಾಲ್ನ ಸರ್ವಿಸ್ ಮಾಡಬೇಕು. ತಮ್ಮ ಸಂಘದಿಂದ ಎಲ್ಲರಿಗೂ ಬಣ್ಣ ಹಚ್ಚಬೇಕು. ಆ ರೀತಿ ಬಣ್ಣ ಹಚ್ಚಬೇಕು. ಆ ಬಣ್ಣ ಯಾವತ್ತೂ ಅಳಿಸಬಾರ್ದು. ಮ್ಯೂಸಿಯಂ ಅಲ್ಲಿ ಕೇವಲ ಸಂದೇಶ ಕೊಡ್ಲಿಕ್ಕೆ ಹೋಗ್ತೀರಾ ಅಲ್ವಾ? ಆದ್ರೆ ಈಗ ಈ ಗಮನ ಇಟ್ಕೊಳ್ಳಿ, ನಮ್ಮ ಸಂಘದ ಬಣ್ಣ ಇಷ್ಟು ಅವಿನಾಶಿಯಾಗಿ ಇರಬೇಕು. ಅದು ಯಾವತ್ತೂ ಸಹ ಅಳಿಸಿ ಹೋಗ್ಬಾರ್ದು. अभी जंप देकर आगे जाना है. पहले तो सिर्फ चलने का समय, फिर दौड़ने का समय भी आया. अभी तो है जंप का समय. ಈಗ ಜಂಪ್ ಮಾಡಿ ಮುಂದೆ ಹೋಗ್ಬೇಕು. ಮೊದ್ಲಿತ್ತು ಬರೀ ನಡೆಯುವ ಸಮಯ, ಆಮೇಲೆ ಬಂತು ಓಡುವ ಸಮಯ. ಆದ್ರೆ ಈಗ ಜಂಪ್ ಮಾಡುವ ಸಮಯ. ಹಾಗೆ ಮುಂದೆ ಮುಂದೆ ಹೇಳಿದ್ರು ಬಾಬಾ ಹಾರುವ ಸಮಯ. ಇನ್ನು ಇತ್ತೀಚೆಗೆ ಹೇಳ್ತಾರೆ ಬಾಬಾ 1 ಸೆಕೆಂಡ್ ಹಾರ್ಲಿಕ್ಕೂ ಸ್ವಲ್ಪ ಟೈಮ್ ಇಡಿಸ್ಬೋದು. ಪರಂಧಾಮ ಅಂದ ಕೂಡಲೇ ಪರಂಧಾಮದಲ್ಲಿ ಸ್ಥಿತ ಆಗ್ಬಿಡ್ಬೇಕು. ಅವ್ಯಕ್ತ ವತನ ಅಂತ ಹೇಳಿದ ಕೂಡಲೇ ಸೂಕ್ಷ್ಮ ವತನದಲ್ಲಿ ಸ್ಥಿತ ಆಗ್ಬಿಡ್ಬೇಕು. ಆ ಸ್ವರೂಪ ಆಗ್ಬಿಡ್ಬೇಕು ಅಂತಾರೆ ಬಾಬಾ ಇತ್ತೀಚೆಗೆ. ಜಂಪ್ ಮಾಡೋರು ಟೈಮ್ ಇಡಿಸ್ಬೋದು, ಹಾರ್ಬೇಕಂದ್ರೂ ಟೈಮ್ ಇಡಿಸ್ಬೋದು. ಆದ್ರೆ ಸೆಕೆಂಡಿನ ಮಾತು ಹೇಳ್ತಾರೆ ಬಾಬ್ರವರು. ಬಾಬಾ ಹೇಳ್ತಾರೆ, ಒಂದ್ ವೇಳೆ ಓಡಿ ಓಡಿ ನೀವು ತಲುಪಿದೀರಾ ಅಂದ್ರೂ ಕೂಡ ಪ್ರಯತ್ನ ಮಾಡಿದ್ರು ಟೂ ಲೇಟ್ ಆಗ್ಬಿಡತ್ತೆ. ಓಡೋದ್ರಲ್ಲೇ ಟೈಮ್ ಆಗ್ಬಿಡತ್ತೆ, ಟೂ ಲೇಟ್ ಆಗ್ಬಿಡತ್ತೆ. ಜಂಪ್ ಮಾಡೋದ್ರಲ್ಲಿಯೂ ಕೂಡ ಕೆಲವು ಸಲ
ಸಮಯ ಇಡ್ಸಲ್ಲ. ಏಕರಸ ಸ್ಥಿತಿಯಲ್ಲಿ ಇರ್ಲಿಕ್ಕೋಸ್ಕರ ಒಂದು ಶುದ್ಧ ಸಂಕಲ್ಪವನ್ನ ಇಟ್ಕೊಳ್ಳಿ. ಓ ಕಂಸ, ಅದು ಶುದ್ಧ ಸಂಕಲ್ಪ ಯಾವುದು? ಏಕ ತೋ ಸ್ನೇಹಿ ಬನನ, ದೂಸರಾ ಸರ್ವಿಸಬಲ್ ಹೋ. ಬಾಬಾ ಹೇಳ್ತಾರೆ, ಒಂದಂತೂ ಸ್ನೇಹಿ ಆಗ್ಬೇಕು, ಎರಡನೆಯದಾಗಿ ಸರ್ವಿಸಬಲ್ ಆಗಿರಬೇಕು. ಬಸ್ ಇನ್ಕೆ ಬಿನ ಅವ್ರ ಕೊಯ್ ಸಂಕಲ್ಪ ನಹಿ. ಅಷ್ಟೇ, ಎರಡರ ಹೊರತು ಬೇರೆ ಏನು ಸಂಕಲ್ಪ ಬರಬಾರ್ದು. ಈ ಒಂದು ಶುದ್ಧ ಸಂಕಲ್ಪವನ್ನ ಇಟ್ಕೊಳ್ಳಿ. सर्विसेबल को सर्विस का ही संकल्प चलेगा. बट्टी का जो लक्ष्य है कि खुद बदलकर औरों को बदलना, ये लक्ष्य सदैव याद रखना है. ಬಾಬಾ ಹೇಳ್ತಾರೆ, ಸರ್ವಿಸಬಲ್ ಮಕ್ಕಳಿಗೆ ಸರ್ವಿಸ್ ಬಿಟ್ರೆ ಬೇರೆ ಏನು ಯೋಚನೆ ಬರುವಂತಹದ್ದಿಲ್ಲ. ಬಟ್ಟಿಯಲ್ಲಿ ನೀವು ಏನ್ ಲಕ್ಷ್ಯ ಇಟ್ಕೊಂಡ್ರೆ, ನಾವು ಸ್ವಯಂ ಪರಿವರ್ತನೆ ಆಗಿ ಅನ್ಯರನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಈ ಲಕ್ಷ್ಯವನ್ನ ಸದಾ ನೆನಪಲ್ಲಿ ಇಟ್ಕೋಬೇಕು. ಯಹೇ ನಿಶ್ಚಯ ಹಿ निश्चय का चाप, आप पर कौन सा चाप लगा है? निश्चय बुद्धि, नष्ट मोह और सर्विसेबल का. यह त्रिमूर्ति चाप की निशानी लगी हुई है. ಬಾಬಾ ಹೇಳ್ತಾರೆ, ಇದಾಗಿದೆ ನಿಶ್ಚಯದ ಮುದ್ರೆ ಅಂತಾರೆ ಬಾಬ್ರವರು. ನಿಮ್ಮ ಮೇಲೆ ಯಾವ ಒಂದು ಸೀಲ್ ಅಥವಾ ಮುದ್ರೆ ಬಿದ್ದಿದೆ? ನಿಶ್ಚಯ ಬುದ್ಧಿ, ನಷ್ಟ ಮೋಹ, ಸರ್ವಿಸೆಬಲ್. ಈ ತ್ರಿಮೂರ್ತಿ ಮುದ್ರೆಗಳ ಗುರುತು ಬಿದ್ದಿದೆ ಅಂತಾರೆ ಬಾಬಾ. ಈ ಅಪನೆ ನಿಶಾನಿ ಕಾಯಂ ರಖನ, ಆಪ್ ಸಮಾನ್ ಔರೋಂ ಕೋ ಅಪನೆ ಸೆ ಭಿ ಊಂಚಾ ಬನಾನಾ ಕಮ್ ನಹಿ. ಈ ತ್ರಿಮೂರ್ತಿ ಮುದ್ರೆಯ ಗುರುತಾಗಿದೆ. ಇದು ನಿಮ್ಮ ನಿಶಾನಿ, ಕಾಯಂ ಇಟ್ಕೋಬೇಕು. ನಿಮ್ಮ ಗುರುತನ್ನ ಕಾಯಂ ಇಟ್ಕೋಬೇಕು. ನಿಮ್ಮ ಸಮಾನ ಅನ್ಯರನ್ನು ನಿಮಗಿಂತ ಶ್ರೇಷ್ಠರನ್ನಾಗಿ ಮಾಡಬೇಕು, ಕಡಿಮೆ ಅಲ್ಲ. ಹಂಸೆ ಊಂಚ ಕೊಯ್ ಬನೆ, ಯಹ ಬಿ ತೋ ಅಪನಿ ಊಂಚಾಯಿ ಹೇನ. ತಮಗಿಂತಲೂ ಕೂಡ ಶ್ರೇಷ್ಠರ ಯಾರಾದ್ರೂ ಆಗ್ಬೇಕು ಅಂದ್ರೆ ಇದನ್ನು ಕೂಡ ನಿಮ್ಮ ಶ್ರೇಷ್ಠತೆಯೇ ಅಲ್ವಾ? ಒಳ್ಳೆಯದು. ಓಂ ಶಾಂತಿ.